morning, everyone. This is Nagendra Kumar, Government Degree College, KR Nagar. Today, we are going to discuss about a paper called as Introduction to Sociology for the first semester of BA Sociology students. We are going to combine two sessions here, 23 and 24, as far as the course plan is concerned. Now, we are going to discuss 23 and 24 together. Topic of the unit 2 is social stratification, meaning its definitions and characteristics. ಸಾಮಾಜಿಕ ಸ್ತರ ವ್ಯವಸ್ಥೆ, ಅದರ ಅರ್ಥ, ವ್ಯಾಖ್ಯೆಗಳು ಮತ್ತು ಗುಣಲಕ್ಷಣಗಳನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈಗ ಅದಕ್ಕಿಂತ ಮುಂಚೆ ವಿ ಹ್ಯಾವ್ ಎ ಕ್ವಿಕ್ ರೀಕ್ಯಾಪ್ ಆಫ್ ಪ್ರೀವಿಯಸ್ ಕ್ಲಾಸ್. ಇದನ್ನ ಕಲಿಯೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಅದರ ಆರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಸೋಶಿಯಾಲಜಿ, ವಾಟ್ ಈಸ್ ದ ಬೇಸಿಕ್ ಐಡಿಯಾ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇಸಿಕ್ ಕಾನ್ಸೆಪ್ಟ್ಸ್ ಲೈಕ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳಿ. ಬಿಕಾಸ್ ಸಾಮಾಜಿಕ ಸ್ತರ ವ್ಯವಸ್ಥೆಯ ಜೊತೆಗೆ ಬೇರೆ ಬೇರೆ ಮೂಲಭೂತ ಪರಿಕಲ್ಪನೆಗಳು ನಾವು ಹಿಂದಿನ ಯೂನಿಟ್ಗಳಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದೇವೆ. ಆದರೆ ಸಾಮಾಜಿಕ ಸ್ತರ ವ್ಯವಸ್ಥೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಈಸ್ ನಥಿಂಗ್ ಬಟ್ categorization of the society, of the groups of the people, where on the basis of ethnicity, on the basis of their income, wealth, on the basis of their race, ನಾವೇನು ಮಾಡ್ತೀವಿ ಅಂತಂದರೆ ಕ್ಯಾಟಗರೈಸ್ ಮಾಡ್ತೀವಿ, ಅದನ್ನು ವಿಭಾಗಿಸ್ತೀವಿ ಆನ್ ದ ಬೇಸಿಸ್ ಆಫ್ ಇನ್ಕಮ್. ಹೀಗೆ ನಾವು ಅವರನ್ನು ಪ್ರತ್ಯೇಕಿಸಿದಾಗ ಏನಾಗುತ್ತೆ ಅಂದರೆ, ಬಿಕಾಸ್ ನೋ ಸೊಸೈಟಿ ಈಸ್ there is no society at all without stratification, I must say that. ಸೊ ಯಾವುದೇ ಒಂದು ಸಮಾಜದಲ್ಲಿ ಸ್ಟ್ರಾಟಿಫಿಕೇಶನ್ ಇಲ್ಲದೆ, ಸಾಮಾಜಿಕ ಸ್ತರ ವ್ಯವಸ್ಥೆ ಇಲ್ಲದೆ, ಅಥವಾ ಗುಂಪುಗಳ ನಡುವೆ ಭೇದ ಭಾವ, ಅಸಮಾನತೆ ಮತ್ತು ಈ ರೀತಿಯ ಒಂದು ವೈರುಧ್ಯಗಳು ಇಲ್ಲದೆ ಯಾವ ಸಮಾಜವೂ ಕೂಡ ಇಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಲರ್ನಿಂಗ್ಸ್ ಅನ್ನೋ ಆಬ್ಜೆಕ್ಟ್ ಅಂಡ್ ಸೆಷನ್ ಔಟ್ಕಮ್ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, to understand social stratification as a concept, it is very much need of the hour anteli. Student will be able to understand the different types of stratification and classification of people based on socio-economic conditions. ನೋಡಿ, ಪಾಶ್ಚಾತ್ಯ ಜಗತ್ತಿನಲ್ಲಿ, ಆಧುನಿಕ ಜಗತ್ತಿನಲ್ಲಿ ಈ when you talk about developed and underdeveloped and developing countries ನ ನಾವು ಯೋಚನೆ ಮಾಡಿದಾಗ ಅದು ಬೇರೆ ಬೇರೆ ಫಾರ್ಮ್ನಲ್ಲಿದೆ, ಡೈವರ್ಸ್ ಫಾರ್ಮ್ನಲ್ಲಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಸ್ವಲ್ಪ ಒತ್ತಿ ಹೇಳಬೇಕಾಗತ್ತೆ. ಭಾರತದಂತಹ ದೇಶದಲ್ಲಿ ಅದು ಜಾತಿಯ ಮೂಲಕ ಇವತ್ತು ಸಾಮಾಜಿಕ ಅಸಮಾನತೆ ಅಥವಾ ಆ ರೀತಿಯ ಒಂದು ವ್ಯವಸ್ಥೆ, ಏಣಿ ಶ್ರೇಣಿಯನ್ನ ನಾವು ಗುರುತಿಸ್ತೇವೆ. ವೇರ್ ಇನ್ ದ ವೆಸ್ಟರ್ನ್ ವರ್ಲ್ಡ್ ವಿ ಕ್ಯಾನ್ ಸಿ ದ ಕ್ಲಾಸ್, ವಿ ಕ್ಯಾನ್ ಸಿ ರಿಚ್ ಅಂಡ್ ಪುವರ್, ವಿ ಕ್ಯಾನ್ ಐಡೆಂಟಿಫೈ ದ ಫ್ಯಾಕ್ಟರ್ಸ್ ಆಫ್ ಇಂಡಸ್ಟ್ರಿಯಲಿಸ್ಟ್ ಅಂಡ್ ರಿಚ್ ಅಂಡ್ ಪುವರ್, ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್. ಹೀಗೆ ನಾವು ಪಾಶ್ಚಾತ್ಯ ಜಗತ್ತಿನಲ್ಲಿ ಈ ರೀತಿಯ ಭಿನ್ನತೆಗಳನ್ನು ನಮ್ಮ ಸಮಾಜದಲ್ಲಿರುವ ವ್ಯಕ್ತಿಗಳು ಮತ್ತು ಗುಂಪುಗಳ ನಡುವೆ ನಾವು ಅದನ್ನು ನೋಡ್ತೀವಿ. ಅದಲ್ಲದೆ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಏನು ಭಾರತದಲ್ಲಿ ನಾವು ಪ್ರಮುಖವಾಗಿ ಗುರುತಿಸ್ತೇವೆ, ಇಲ್ಲಿ ಕೂಡ ಜಾತಿ ಒಳಗೊಂದು ಜಾತಿ ಇದೆ, ಅದರಲ್ಲೊಂದು ಏಣಿ ಶ್ರೇಣಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಒಂದು ಯಾವುದೋ ಒಂದು ಸಣ್ಣ ಜಾತಿ ಆಗಲಿ ಅಥವಾ ದೊಡ್ಡ ಸಮಾಜ ಆಗಲಿ, ಅಲ್ಲಿ ಏನಾಗ್ತದೆ, ಆ ಜಾತಿಯ ಒಳಗೇನೆ ಮತ್ತೊಂದು ಅಲ್ಲಿ ನಾನು ಗ್ರೇಟು ಅಥವಾ ನೀನು ಕನಿಷ್ಠ, ನಾನು ಬಹಳ ಸುಪೀರಿಯರು, ಅವನು ಇನ್ಫೀರಿಯರ್ ಅನ್ನೋ ಕಾನ್ಸೆಪ್ಟು ಅದು ಕೂಡ ನಮ್ಮ ಜಾತಿ ಮತ್ತು ಉಪಜಾತಿಗಳಲ್ಲಿ ಕಾಣೋದನ್ನು ನೋಡ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ವಿ ಮಸ್ಟ್ ಹ್ಯಾವ್ ಸಮ್ ಪ್ರೀ ರಿಕ್ವಿಸೈಟ್ಸ್. ಒಂದು ಪೂರ್ವ ಅವಶ್ಯಕತೆ ಏನು ಈ ಸಬ್ಜೆಕ್ಟ್ ಅನ್ನ ಚರ್ಚೆ ಮಾಡಬೇಕಾದ್ರೆ ಅಂತಂದ್ರೆ, ಅಮಾಂಗ್ ದ ಸ್ಟೂಡೆಂಟ್ಸ್ it is necessary to make key notes of the concept, as I told earlier, as one of the skill in understanding social stratification. ಸೊ ಸಾಮಾಜಿಕ ಸ್ತರ ವ್ಯವಸ್ಥೆಯನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ಸ್ವಲ್ಪ ಮಟ್ಟಿಗೆ ಅದನ್ನ ಬರವಣಿಗೆ ರೂಪದಲ್ಲಿ ಇಟ್ಕೊಂಡು ಕೂಡ ತಮ್ಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಸೊ when we talk about the concept of social stratification, ಅದನ್ನೊಂದು ಪರಿಕಲ್ಪನೆಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅದರ ಪರಿಚಯವನ್ನು ನಾವು ಮೊದಲಿಗೆ ಮಾಡ್ಕೊಳ್ಬೇಕಾಗುತ್ತೆ. Social stratification is a process through which group and social category in societies are ranked as higher and lower to one another in terms of their relative position on the scale of prestige, privileges, wealth and power.
ನೋಡಿ, ನಮ್ಮ ಸಮಾಜ ಏನಾಗಿದೆ, ಅದೊಂದು ನಿರಂತರವಾಗಿ ನಡೆದುಕೊಂಡು ಬಂದ್ಬಿಟ್ಟಿದೆ ನಮ್ಮ ಸಮಾಜದಲ್ಲಿ. ಏನಂತಂದ್ರೆ ಗುಂಪುಗಳು ಮತ್ತೆ ಅದು ಸಾಮಾಜಿಕವಾಗಿ ಅದು ಒಡೆದು ಹರಿದು ಹಂಚು ಹೋಗ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ವ್ಯತ್ಯಾಸಗಳು ಸಮಾಜದಲ್ಲಿ ನಾವು ಅದು ಹೈಯರ್ ಅಂಡ್ ಲೋಯರ್, ನಾನ್ ಶ್ರೇಷ್ಠ ಇವನ್ ಕನಿಷ್ಠ, ಈ ತರ ಆ ರೀತಿಯ ರ್ಯಾಂಕ್ ಅಂತಂದ್ರೆ ಒಂದು ಏಣಿ ಶ್ರೇಣಿಯಲ್ಲಿ, ಅಂದ್ರೆ ಹೈರಾರ್ಕಿನಲ್ಲಿ ಒಬ್ರು ಮೇಲೆ ಬರ್ತಾರೆ, ಅದಕ್ಕಿಂತ ಕೆಳಗಡೆ ಒಬ್ರು ಬರ್ತಾರೆ, ಅದಕ್ಕಿಂತ ಕೆಳಗಡೆ ಒಬ್ರು ಬರ್ತಾರೆ. ಇದು ತಾವೇ ಮಾಡಿಕೊಂಡಂತಹ ಒಂದು ಏಣಿ ಶ್ರೇಣಿಯಾಗಿದೆ. ಅಂಡ್ ಆಲ್ಸೋ ದ ರಿಲೇಟಿವ್ ಪೊಸಿಷನ್ ಆನ್ ದ ಸ್ಕೇಲ್ ಆಫ್ ಪ್ರೆಸ್ಟೀಜ್. ನೋಡಿ, ನಾನು ನಮ್ದೇ ಆದ ನಂದು ಶ್ರೇಷ್ಠ, ಪ್ರೆಸ್ಟೀಜ್ ಅಂತ ಒಂದು ಗೌರವ, ನಂದೇ ಯಾವತ್ತೂ ನಡಿಬೇಕು ಅಂತಕ್ಕಂಥದ್ದು. ಪ್ರಿವಿಲೇಜಸ್ ಕೂಡ ಇರುತ್ತೆ ಅದರಲ್ಲಿ, ಅಂದ್ರೆ ಇದು ಕಾಲಾನಂತರದಲ್ಲಿ ಅದು ನಡ್ಕೊಂಡು ಬಂದಿರುತ್ತೆ. ವೆಲ್ತ್, ಸಂಪತ್ತಿನಲ್ಲಿ ಕೂಡ ನಾನು ಇಷ್ಟು ಗಳಿಸಿದ್ದೇನೆ, ನನ್ನಲ್ಲಿ ಇಷ್ಟು ಅಧಿಕಾರ ಇದೆ, ನನ್ನಲ್ಲಿ ಅಧಿಕಾರ ಇರೋದ್ರಿಂದ ನಾನು ಎಲ್ಲರಿಗಿಂತ ಶ್ರೇಷ್ಠ ಅನ್ನುವ ಭಾವನೆ ಸಮಾಜದಲ್ಲಿ ಮತ್ತು ಗುಂಪುಗಳಲ್ಲಿ ನಾವು ಇರೋದನ್ನ ಗಮನಿಸಬಹುದಾಗಿದೆ. ಸೊ ಅದಲ್ಲದೆ ಅಪಾರ್ಟ್ ಫ್ರಮ್ ದಟ್, ಎ ಡಿಸ್ಟಿಂಕ್ಷನ್ ಕುಡ್ ಮೇಡ್ ಬಿಟ್ವೀನ್ ದ ಕ್ರೈಟೀರಿಯಾ ವಿಚ್ ಪ್ಲೇಸ್ emphasizes upon the ascribed qualities with which the strata are relatively endowed and those which are acquired by the strata through their own achievements. ಈಗ ಇಲ್ಲಿ ಹೇಳಿರುವ ಹಾಗೆ ನಮ್ಮ ವ್ಯಕ್ತಿಯ ಸಾಧನೆಯ ಮೂಲಕ ಅವನು ಒಳ್ಳೆಯ ಉದ್ಯೋಗವನ್ನು ಪಡಿತಕ್ಕಂಥದ್ದು, ಆಸ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಅಧಿಕಾರವನ್ನು ಪಡಿತಕ್ಕಂಥದ್ದು, ಇಟ್ ಈಸ್ ನಥಿಂಗ್ ಬಟ್ ಅದು ಅಚೀವ್ಡ್ ಸ್ಟೇಟಸ್ ಆಗುತ್ತೆ. ಅಸ್ಕ್ರೈಬ್ ಕ್ವಾಲಿಟೀಸ್ ಏನು ಅಂತಂದ್ರೆ ನಾವು ಹುಟ್ಟಿನಿಂದನೇ ಬರುವಂಥದ್ದು. ಫಾರ್ ಇನ್ಸ್ಟೆನ್ಸ್ ಜೆಂಡರ್, ಏಜ್, ಇದೆಲ್ಲ ನಮಗೆ ಹುಟ್ಟಿನಿಂದನೇ ಬರ್ತಕ್ಕಂಥದ್ದು. ಆದರೆ ಅದು ಹೆಚ್ಚು ಪರಿಣಾಮವನ್ನು ಬೀರೋದಿಲ್ಲ. ಇಲ್ಲೇನಾಗ್ತದೆ, ದುಡಿಮೆಗೆ ವರ್ಕ್ ಕಲ್ಚರ್ ಏನಿದೆ ಅದರಿಂದ ಅವನೇನಾದ್ರು ಸಾಧನೆಯನ್ನ ಮಾಡಿಕೊಂಡು ಆನಂತರ ಅವನು ಶ್ರೇಷ್ಠ ಕನಿಷ್ಠ ಅಂತೇಳಿ ಕೂಡ ಹೇಳಲಿಕ್ಕೆ ಸಾಧ್ಯತೆ ಇದೆ. ದಿ ಮೀನಿಂಗ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಡಿಫರೆನ್ಸಿಯೇಷನ್ ಇಸ್ ದ ಲಾ ಆಫ್ ನೇಚರ್. ಪ್ರಕೃತಿಯ ಒಂದು ಸ್ವಭಾವತಃ ಒಂದು ಗುಣಲಕ್ಷಣ ಏನು ಅಂತಂದ್ರೆ, ಅದರ ನಿಯಮ ಪ್ರಕೃತಿಯಲ್ಲಿ ಏನು ಅಂತಂದ್ರೆ, ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವನು ಒಬ್ಬರಿಂದ ಒಬ್ರು ಅವನು ಭಿನ್ನವಾಗಿರ್ತಾನೆ. ಸೊ ಡಿಫರೆನ್ಸಿಯೇಷನ್ ಇಸ್ ದಿ ಲಾ ಆಫ್ ನೇಚರ್. ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ವ್ಯಕ್ತಿಗಳು ನಡುವೆ ಯಾವಾಗಲೂ ಕೂಡ ಅದು ವ್ಯತ್ಯಾಸಗಳು ಸಹಜವಾಗಿ ಇದ್ದೇ ಇರುತ್ತೆ. ಇಟ್ ಇಸ್ ಆಲ್ಸೋ ಟ್ರೂ. It's in the case of human society, men differ from one other in many respects. It is also very much accepted. ಏನು ಅಂತಂದ್ರೆ, ಮಾನವ ಸಮಾಜದಲ್ಲಿ ಮನುಷ್ಯ ಅಂತಕ್ಕಂಥವನು ಒಬ್ಬರಿಗಿಂತ ಒಬ್ಬ ಅವನು ಬಹಳ ಬುದ್ಧಿವಂತ ಇರ್ತಾನೆ, ಅವನು ಬಹಳ ಶಾಣೆ ಇರ್ತಾನೆ, ಅವನು ಯಾವಾಗಲೂ ಕೂಡ ಅವನು ತನ್ನ ಕಾಲರ್ನ ತಾನೇ ರೈಸ್ ಮಾಡ್ಕೊಳ್ತಾನೆ ಸಹಜವಾಗಿ. ಆ ತರಹದ ಜನರನ್ನು ಕೂಡ ನಾವು ಸಮಾಜದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಏನು ಮೆನ್ ಡಿಫರ್ ಫ್ರಮ್ ಅಂದ್ರೆ, ಫಿಸಿಕಲಿ, ಮೆಂಟಲಿ, ಫಿನಾನ್ಷಿಯಲಿ, ದಟ್ ಇಸ್ ಇಕನಾಮಿಕಲಿ, ಸೋಷಿಯಲಿ, ಪೊಲಿಟಿಕಲಿ, ಕಲ್ಚರಲಿ ವಿ ಕ್ಲೇಮ್ ಅವರ್ ಸೆಲ್ಫ್. ಅದು ಯಾರೋ ಒಬ್ರು ಬೇರೆಯವರು ಹೇಳಿದ್ದಲ್ಲ, ಇದು ಮನುಷ್ಯ ತನಗೆ ತಾನೇ ಪ್ರೈಸ್ ಮಾಡ್ಕೊಳ್ತಕ್ಕಂತಹ ಒಂದು ಸಂದರ್ಭ. ಸೊ ದೇರ್ ಫೋರ್ ಅವನು ಬುದ್ಧಿಶಕ್ತಿಯಲ್ಲಿ ಬಹಳ ವ್ಯತ್ಯಾಸ ಇರ್ತಾನೆ. ಅದು ಅವನ ಟ್ಯಾಲೆಂಟು ಕೂಡ ಇರ್ಬೋದು, ಅದರಲ್ಲಿ ನೇಚರ್ನ ಟ್ಯಾಲೆಂಟು ಕೂಡ ಇರುತ್ತೆ, ನೇಚರ್ ಕೂಡ ಗಿಫ್ಟ್ ಅನ್ನು ಕೊಟ್ಟಿರುತ್ತೆ. ಆದರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂದ್ರೆ, ಅವನು ಮನುಷ್ಯನೇ ಮಾಡ್ಕೊಂಡಿರ್ತಕ್ಕಂತಹ ಒಂದು ಈ ಗ್ರೀಡಿನೆಸ್ ಇರ್ತಕ್ಕಂಥ ಮನುಷ್ಯ ಏನಾಗಿದ್ದಾನೆ ಇವತ್ತು, ಸಂಪತ್ತಿನ ಹಿಂದೆ ಮತ್ತೆ ಅನುಕೂಲಗಳ ಜೊತೆಯಲ್ಲಿ ತಾನು ಬದುಕೋದಕ್ಕೆ ಇಷ್ಟಪಡ್ತಾನೆ. ಬೇರೆಯವ್ರ ಬಗ್ಗೆ ಚಿಂತನೆ ಕಡಿಮೆ ಇರುತ್ತೆ, ಅಥವಾ ಸಮಾಜದ ಬಗ್ಗೆ ಅಥವಾ ಪ್ರಕೃತಿಯ ಬಗ್ಗೆ. ಸಮಾಜ ಇವತ್ತು ಪ್ರಕೃತಿಯನ್ನು ಎಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾನೆ ಮನುಷ್ಯ ಅಂತಂದ್ರೆ ಅದು ಹೇಳತೀರದಾಗಿದೆ. ಇಂತಹ ಸಂದರ್ಭದಲ್ಲಿ ಆ ಡಿಫ್ರೆನ್ಸಿಯೇಷನ್ ಆಗಿದೆ ಎಲ್ಲ ಸ್ಪೇಸ್ ಆಫ್ ದ ವರ್ಲ್ಡ್ ಅಲ್ಲಿ, ಲೈಫ್ ನಲ್ಲಿ ಅದೇನಾಗಿದೆ ಅಂತಂದ್ರೆ ಹಾಸುಹೊಕ್ಕಾಗಿದೆ ಮತ್ತು ಅದು ನಿರಂತರವಾಗಿ ಅದು ಮುಂದುವರೆದುಕೊಂಡು ಬಂದಿದೆ ಇನ್ ಮೆನಿ ರೆಸ್ಪೆಕ್ಟ್. ಅದಲ್ಲದೆ ಹ್ಯೂಮನ್ ಬೀಯಿಂಗ್ ಆರ್ ಈಕ್ವಲ್ ಸೋ ಫಾರ್ as their bodily structure is concerned, but physically appearance like intellectual, moral, mental status, economic and other aspects are different. As I told earlier, it is one of the fact that physically ದೈಹಿಕವಾಗಿ ಅವನ ಚೆಹರೆ, ಅವನ ದೇಹದ ಶಕ್ತಿ, ಅವನಲ್ಲಿರ್ತಕ್ಕಂತಹ ಒಂದು ಅವಯವಗಳು, ಕಣ್ಣು, ಮುಖ ಅಥವಾ ಸ್ಕಿನ್ ಟೆಕ್ಸ್ಚರು, ಅಥವಾ ಅವನಲ್ಲಿರ್ತಕ್ಕಂತಹ ಒಂದು ಅಗಾಧವಾದಂತಹ ಒಂದು ಮನೋಸ್ಥೈರ್ಯ, ಇದೆಲ್ಲವೂ ಕೂಡ ಮನುಷ್ಯನಿಂದ ಮನುಷ್ಯನಿಗೆ ಅದು ಭಿನ್ನವಾಗಿರುತ್ತೆ ತಾನು ಇಟ್ಕೊಂಡಿರ್ತಕ್ಕಂಥ ಲೈಫ್ ಸ್ಟೈಲಿನ ಆಧಾರದ ಮೇಲೆ. ಸೊ ಮಾನಸಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಇದೆಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಅದನ್ನು ಒಪ್ಕೊಳ್ಳೇಬೇಕು. ಸೇಮ್ ಪಾಯಿಂಟ್ ಆಫ್ ಟೈಮ್, ಹೆನ್ಸ್ ಹ್ಯೂಮನ್ ಸೊಸೈಟಿ ಈಸ್ ವೆರಿ ಎವ್ರಿವೇರ್ ಇಟ್ ಈಸ್ ಸ್ಟ್ರಾಟಿಫೈಡ್. ನೀವೆಲ್ಲೇ ಹೋಗಿ ನೀವು, ಸ್ಟಾರ್ಟಿಂಗ್ ಫ್ರಮ್ ಮಾಡರ್ನ್ ಸೊಸೈಟಿ ಟು ಪ್ರಿಮಿಟಿವ್ ಸೊಸೈಟಿ ಆರ್ ದಿ ಸೆಮಿ ಮಾಡರ್ನ್ ಸೊಸೈಟಿ,
we can found such kind of stratified thing. After having an idea about stratification, let us focus about some definitions which gives some intense meaning and understanding. The first foremost definitions I must quote here is that Melvin M. Tumin's definitions. According to him, social stratification refers to arrangement of any social group into hierarchy position that are unequal with regard to power, properties and social evaluation. See ನೋಡಿ, ಪವರ್ ಇವತ್ತು ಅಧಿಕಾರ ಮತ್ತೆ ಸಂಪತ್ತು ಇವೆಲ್ಲೇನಿದೆ ಅದು ಕಾಲಾನಂತರಗಳಲ್ಲಿ ಅದರ ಮೇಲೆ ಕೇಂದ್ರೀಕರಣ ಜಾಸ್ತಿ ಆಗಿದೆ ಅನ್ನೋ ಅಂಶವನ್ನ ಅಲ್ಲಿ ಹೇಳ್ತಾರೆ. ಹೀಗಾಗಿ ಸಮಾಜ ಅದು ಹರಿದು ಹಂಚು ಹೋಗಿದೆ. According to Stebbins definitions, social stratification as a broad social process in which people are distinguished from one another according to age, sex, ethnic and social differentiation roles. ಆ ಪಾತ್ರಗಳಲ್ಲಿ ಕೂಡ ಮಾಡಿದೆ. ಈ ಉದಾಹರಣೆಗೆ ನೀಗ್ರಾಯ್ಡ್ ರೇಸ್ ಅಂತಂದ್ರೆ ಬಹಳ ದೈಹಿಕವಾಗಿ ಬಲಿಷ್ಠರಾಗಿದ್ದಾರೆ. ಉದಾಹರಣೆಗೆ ಅಮೆರಿಕ ಇವತ್ತು ಒಲಿಂಪಿಕ್ಸ್ನಲ್ಲಿ ಅಥವಾ ಬೇರೆ ಬೇರೆ ಕಡೆ ಅವರು ಹೆಚ್ಚಿನ ಒಂದು ಕ್ರೀಡಾ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಅವರ ಕಾಂಟ್ರಿಬ್ಯೂಷನ್ಸ್ ತುಂಬಾ ಇದೆ. ಆದರೆ ಅಲ್ಲೂ ಕೂಡ ವರ್ಣಭೇದ ನೀತಿ ಅಂತಕ್ಕಂಥದ್ದು ನಾನು ನೋಡ್ತೇನೆ. ಡಿಫ್ರೆನ್ಸಿಯೇಷನ್ ಇವತ್ತಿಗೂ ಕೂಡ ಇದೆ. ಇತ್ತೀಚೆಗೆ ಭಾರತ ತಂಡ ಆಸ್ಟ್ರೇಲಿಯಾ ಕ್ರಿಕೆಟ್ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಕ್ರೀಡಾಪಟುಗಳ ನಡುವೆ ಈ ತರ ರೇಸಿನ ಬಗ್ಗೆ ಕ್ರೀಡಾಂಗಣದ ಒಳಗೆ ಚರ್ಚೆಗಳನ್ನ ನಾವು ಆಗಿರ್ತಕ್ಕಂಥದನ್ನು ಕೂಡ ಇಲ್ಲಿ ನಾವು ಗಮನಿಸ್ಬೋದು. ಈ ತರದ್ದು ಆಗ್ಬಾರ್ದಾಗಿತ್ತು, ಆದ್ರೆ ಈ ತರದ್ದು ನಡೀತಾ ಇದೆ ಅಂತಕ್ಕಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಅದು ಪ್ರಿಕ್ ಆಗುತ್ತೆ, ಎಲ್ಲ ಒಂದ್ ಕಡೆ ಘಟನೆಗಳು ನಡೆಯುತ್ತೆ ಅಂತ. ಸೊ ದೇರ್ ಫೋರ್ ದ ಸೋಷಿಯಲ್ ಡಿಫ್ರೆನ್ಸಿಯೇಷನ್ ರೂಲ್ಸ್ ನಲ್ಲಿ ಅದು ಬದಲಾವಣೆಗಳನ್ನ ನಾವು ನೋಡ್ತೀವಿ. ಅದಲ್ಲದೆ ಅಕಾರ್ಡಿಂಗ್ ಟು ಗಿನ್ಸ್ಬರ್ಗ್, social stratification is a division of society into permanent groups linked with each other by the relationship of superiority and subordination. Superior, ನಾನು ಎಲ್ಲರಿಗಿಂತ ಮೇಲು, ನಾನು ಮೇಲ್ವರ್ಗ, ನಾನು ಮೇಲ್ಜಾತಿ, ಅವರು ನಮ್ಮ ಕೆಳಜಾತಿ, ನಮ್ಮ ಸಬಾರ್ಡಿನೇಷನ್ ಅಂತ ಹೇಳಿ ನಾವು ನಮ್ಮ ಈ ಏನು ಕಲ್ಟ್ ಒಂದು ಪಂಥ ಇದೆ ಅಥವಾ ಒಂದು ಟ್ರೆಡಿಷನ್ ಇದೆ, ಲೋಕರೂಢಿ ಇದೆ, ಅಲ್ಲೆಲ್ಲ ಕೂಡ ಇದನ್ನು ನಾವು ಬೈ ಪ್ರಾಕ್ಟೀಸ್ ಅದನ್ನ ನಾವು ಇನ್ಸಿಸ್ಟ್ ಮಾಡ್ತಾ ಇರ್ತೀವಿ ಮತ್ತೆ ಅದನ್ನ ಫಾಲೋ ಮಾಡ್ತಾ ಇರ್ತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ನಾನು ಮೇಲು ನೀನು ಕೀಳು ಅಂತಕ್ಕಂಥದ್ದು ಎಲ್ಲ ಸಂದರ್ಭದಲ್ಲಿ, ಅದು ಅಧಿಕಾರ ಇರಲಿ, ರಾಜಕಾರಣ ಇರಲಿ, ಅಥವಾ ನನ್ನ ರಾಜಕೀಯ ಪಕ್ಷ ಮೇಲು, ನಿನ್ನ ರಾಜಕೀಯ ಪಕ್ಷ ಬಹಳ ಕೀಳು ಅಂತೇಳಿ ಅಂತಕ್ಕಂಥದ್ದು, ಅಥವಾ ಸಾಮಾಜಿಕ ಸಂಸರ್ಗಗಳು, ಮದುವೆ ವಿವಾಹದ ನಿಶ್ಚಯ ಸಂದರ್ಭದಲ್ಲಿ ನಾನು ಮೇಲ್ಜಾತಿ ನೀನು ಕೆಳಜಾತಿ ಅಂಥೇಳಿ ಚರ್ಚೆ ಮಾಡ್ತಕ್ಕಂಥದ್ದು, ಇದೆಲ್ಲ ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ಅವ್ಯಾಹತವಾಗಿ ಮುಂದುವರೆದುಕೊಂಡು ಬಂದಿದೆ ಅನ್ನೋದನ್ನ ಗಮನಿಸಬೇಕು. ಅದಲ್ಲದೆ ಅಕಾರ್ಡಿಂಗ್ ಟು ಲುಂಡ್ಬರ್ಗ್, ಎ ಸ್ಟ್ರಾಟಿಫೈಡ್ ಸೊಸೈಟಿ ಈಸ್ ಒನ್ ಮಾರ್ಕ್ಡ್ ಬೈ ಇನ್ಇಕ್ವಾಲಿಟಿ, ಅಂದ್ರೆ ಅಸಮಾನತೆ. ಏನು ಅಸಮಾನತೆ ನೋಡಿ, ಕೊಂಡುಕೊಳ್ಳುವ ಶಕ್ತಿ ಇರೋರು ಅವರು ಕೊಂಡ್ಕೊಳ್ತಾನೆ ಇದ್ದಾರೆ. ದೇ ಆರ್ ಬಿಕಮಿಂಗ್ ಮೋರ್ ರಿಚರ್ ಅಂಡ್ ರಿಚರ್, ದೇ ಆರ್ ಬಿಕಮಿಂಗ್ ಕ್ಯಾಪಿಟಲಿಸ್ಟ್ ಕ್ಲಾಸ್, ಬಟ್ ದಿ ವರ್ಕಿಂಗ್ ಕ್ಲಾಸ್ ಪೀಪಲ್ ಹ್ಯಾವ್ ನಾಟ್ ಸ್ಟಿಲ್ ಫೈಟಿಂಗ್ ಫಾರ್ ದೇರ್ ರೈಟ್ಸ್, still fighting for their opportunities, for acquisition of wealth or for their job. Still they are struggling a lot, and also by differences among people that are evaluated by them as being lower and higher. It is there everywhere, every corners of the world. So idistu ತಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವನೆಯನ್ನು ಮಾಡಿ ಈ ಮುಂದೆ ನಾವು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ನೋಡ್ತಾ ಇದೀವಿ. ಸೊ ಸಾಮಾಜಿಕ ಸ್ತರ ವ್ಯವಸ್ಥೆಯ ಗುಣಲಕ್ಷಣಗಳು ಯಾವುದೆಲ್ಲ ಇದೆ ಅಂತೇಳಿ. ನಂಬರ್ 1, ಇಟ್ ಈಸ್ ಸೋಷಿಯಲ್ ಇನ್ ನೇಚರ್, ಅಂದ್ರೆ ಅದು ಸ್ವಭಾವತಃ ಒಂದು ಸಾಮಾಜಿಕವಾದದ್ದು, ಸಾಮಾಜಿಕ ಸ್ತರ ವ್ಯವಸ್ಥೆ ಅಂತಕ್ಕಂಥದ್ದು. ಯಾಕೆಂದ್ರೆ ಈಗ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಏನಿದೆ, ಬಹುಶಃ ನಿಮ್ಮ ಜೆಂಡರು ಅಥವಾ ಏಜ್, ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ನಾಟ್ do anything at all, but on the basis of your position, on the basis of your purchasing capacity, your property, you show the intensity of being you are superior, or you cultivate the habit of dominating on their subordinates. ಅದು ನಿಮ್ಮ ಸಾಮಾಜಿಕ ಸಂಸರ್ಗದಲ್ಲಾಗ್ಲಿ ಅಥವಾ ಚಟುವಟಿಕೆಗಳಲ್ಲಾಗ್ಲಿ ಅಥವಾ ವಿವಾಹ, ಮದುವೆ ಇಂತಹ ಸಂದರ್ಭಗಳಲ್ಲಿ ತಮ್ಮ ಒಂದು ಶ್ರೀಮಂತಿಕೆಯನ್ನ, ತಮ್ಮ ಒಂದು ದರ್ಪವನ್ನ,
ತಾವು ಬಹಳ ವಿಜೃಂಭಣೆಯಿಂದ ಮಾಡಿಕೊಂಡು ಇನ್ನೊಬ್ಬರಿಗಿಂತ ನಾನು ಬಹಳ ವಿಭಿನ್ನ ಅನ್ನೋ ರೀತಿಯಲ್ಲಿ ನಾವು ತೋರಿಸೋದನ್ನ ಸಹಜವಾಗಿ ನಮ್ಮ ಸಮಾಜದಲ್ಲಿ ನಾವು ಕಾಣ್ತೇವೆ. ಇತ್ತೀಚೆಗೆ ನೋಡಿ, ಇದಕ್ಕೆ ನೇಚರ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಕ್ಯೂರ್ ಅಂತ ನಾವೇನು ಹೇಳ್ತೀವಿ, ಈಗೆಲ್ಲ ಜನಗಳೆಲ್ಲ ಬಹಳ ಶ್ರೀಮಂತಿಕೆಯಿಂದ ಮದುವೆ ಮಾಡ್ತಾ ಇದ್ರು ಅಥವಾ ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಆ ರೀತಿಯ ಟ್ರೆಂಡ್ ಕೂಡ ಇವತ್ತು ಕಡಿಮೆ ಆಗ್ತಾ ಇದೆ. ಅಂದ್ರೆ ಪ್ರಕೃತಿನೇ ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದು ಅಂಶದಲ್ಲಿ ನಾವು ಗಮನಿಸಬೇಕು. ಎಷ್ಟೆಲ್ಲ ಇದ್ರೂ ಕೂಡ ಇವತ್ತಿಗೂ ಕೂಡ ಕೊರೋನಾ ಸಂದರ್ಭದಲ್ಲಿ ಕೂಡ ಈ ರೀತಿಯ ಒಂದು ಚಿಂತನೆ ಇನ್ನೂ ನಡೀತಾ ಇದೆ. ಅಂದ್ರೆ ಸಮಾಜವನ್ನ ಕ್ಯಾಟಗರೈಸ್ ಮಾಡ್ತಕ್ಕಂಥದ್ದು, ಗುಂಪುಗಳಾಗಿ ಮಾಡ್ತಕ್ಕಂಥದ್ದು, ಅದನ್ನ ಭಿನ್ನವಾಗಿ ನೋಡ್ತಕ್ಕಂಥದ್ದು ಇನ್ನೂ ಕೂಡ ನಡೀತಾನೆ ಇದೆ. ಆದಾಗ್ಯೂ ಕೂಡ ಅದು ಇಟ್ ಈಸ್ ಸೋಷಿಯಲ್ ಇನ್ ನೇಚರ್. ಮತ್ತೊಂದು ಅಂಶ ಏನಂತಂದ್ರೆ, ಇಟ್ಸ್ ಏನ್ಷಿಯಂಟ್ ಅಂಡ್ ವೆರಿ ಓಲ್ಡ್ ಸಿಸ್ಟಮ್. ಅಂದ್ರೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಾಮಾಜಿಕ ಸ್ತರ ವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಇಂದಿನ ಕಾಲದಿಂದನೂ ಕೂಡ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ಪ್ರೋಸೆಸ್, ಅದೊಂದು ಪ್ರಕ್ರಿಯೆ. ಏನದು? ಸಿನ್ಸ್ ದ ಟೈಮ್ ಆಫ್ ಪ್ಲೇಟೋ, ನಿಮ್ಮ ಅರಿಸ್ಟಾಟಲ್ ಮತ್ತೆ ಕೌಟಿಲ್ಯ ಕಾಲದಲ್ಲಿ ಕೂಡ ಈ ರೀತಿಯ ಒಂದು ಆ ಮೇಲು ಕೀಲು ಅಂತಕ್ಕಂಥದ್ದು ನಡೆದುಕೊಂಡು ಬಂದಿದೆ. ಆ್ಯಂಡ್ ಆಲ್ಸೋ it has been transmitted till in the 19th century, where the industrial revolution took place in Great Britain, where we can witness these kind of two important classes, as rightly pointed out by Karl Marx, that haves and have-nots are fighting for their aim and objective, and still the capital class rule for a longer period of time, and they acquire more wealth ಅಂತಕ್ಕಂಥ ವಿಷಯವನ್ನು ನಾವು ನೋಡಿದ್ದೇವೆ. ಅಂಡ್ ಅಲ್ಟಿಮೇಟ್ಲಿ ದರ್ ಬಿ ಎನ್ ಎಂಡ್ ಅಂತ ಕೂಡ ನಾವು ಅನ್ಕೊಂಡಿದ್ದೇವೆ. ಆದರೆ ಅದಿನ್ನೂ ಕೂಡ ಜಿಜ್ಞಾಸೆಯಲ್ಲಿರೋದ್ರಿಂದ ಆ ಒಂದು ವಾದವನ್ನು ಇಲ್ಲಿ ತರೋದು ಬೇಡ. ಮೂರನೇದು ಏನಂತಂದ್ರೆ, ಇಟ್ಸ್ ಯೂನಿವರ್ಸಲ್ ಇನ್ ನೇಚರ್ ಅಂತ. ಯೂನಿವರ್ಸಲ್ ಅಂತಂದ್ರೆ ಸಾರ್ವತ್ರಿಕವಾಗಿದೆ. ಅಂದ್ರೆ ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ಮುಂದುವರೆದ ರಾಷ್ಟ್ರಗಳು, 150-200 ವರ್ಷಗಳಷ್ಟು ಮುಂದುವರೆದ ಅಮೆರಿಕಾದಲ್ಲೂ ಕೂಡ ವಿ ಕ್ಯಾನ್ ಸ್ಟಿಲ್ ಫೈಂಡ್ ಸೋಷಿಯಲ್ ಕ್ಲಾಸ್ ಅಂಡ್ ಸ್ಟಿಲ್ ರೇಸಿಸಮ್ ಅಂತಕ್ಕಂಥದ್ದು, ಆ ಜನಾಂಗೀಯ ನಿಂದನೆ ಅಂತಕ್ಕಂಥದ್ದು ಇನ್ನೂ ಕೂಡ ನಾವು ಇಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮನುಷ್ಯನನ್ನೇ ಮೇಲು ಮತ್ತೆ ಕೀಳು, ನಾನು ಬಹಳ ಶ್ರೇಷ್ಠ ನೀನು ಕನಿಷ್ಠ ಅಂತಕ್ಕಂತಹ ಒಂದು ವಾತಾವರಣ, ಮನಸ್ಥಿತಿ ಇನ್ನೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಸೊ ಇದು ಯಾವ ಜಾಗವನ್ನೂ ಕೂಡ ಬಿಟ್ಟಿಲ್ಲ, ಯಾವ ಸಮಾಜವನ್ನೂ ಬಿಟ್ಟಿಲ್ಲ, ಯಾವ ದೇಶವನ್ನೂ ಕೂಡ ಬಿಟ್ಟಿಲ್ಲ. ಅದರ ಅರ್ಥ ಏನು ಅಂತಂದ್ರೆ, ಈಚ್ ಅಂಡ್ ಎವ್ರಿ corner of the world we can see social stratification and categorization of the groups in the society. ಮೂರನೇ ಅಂಶ ಏನಂತಂದ್ರೆ, ಇಟ್ ಈಸ್ ಎ ಮ್ಯಾನ್ ಮೇಡ್ ಆಕ್ಟ್. ಇದು ಮನುಷ್ಯ ನಿರ್ಮಿತ ಒಂದು ಕೃತ್ಯ, ಇದು ಯಾರೋ ಬೇರೆಯವ್ರು ಮಾಡಿದ್ದಲ್ಲ ಇದು. ಸೊ ಮನುಷ್ಯ ನಿರ್ಮಿತ ಕೃತ್ಯ ಇದು. ಏನ್ ಮಾಡಿದ್ದಾನೆ ಮನುಷ್ಯ? ಏನ್ ಮಾಡಿದೆ ಅಂತಂದ್ರೆ, ತನ್ನ ಸ್ವಹಿತಾಸಕ್ತಿ, ತನ್ನ ಕುಟುಂಬ ಅಥವಾ ತನ್ನ ಗುಂಪು, ತನ್ನದೇ ಸಪೋರ್ಟರ್ಸ್ನ ಬೆಳೆಸುವ ಮತ್ತು ತಾನು ಪ್ರಬಲ ಅಂತ ಹೇಳಿ ಪ್ರತಿ ನಿಮಿಷವೂ ಕೂಡ ಅದು ಬಹುಶಃ ಸೆಕ್ಯೂರಿಟಿಯ ಕಾರಣಕ್ಕಾಗಿ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ತನ್ನ ಗುಂಪು ಶಕ್ತಿ ಅಂತ ತೋರಿಸ್ಕೊಂಡಾಗ ವಿರೋಧಿ ಗುಂಪುಗಳು ತಮ್ಮ ಮೇಲೆ ಯಾವುದೇ ರೀತಿಯ ಒಂದು ತೊಂದರೆಯನ್ನು ಮಾಡೋದಿಲ್ಲ ಅನ್ನೋ ಕಾರಣನೂ ಕೂಡ ಅದಕ್ಕೆ ಇರ್ಬೋದು. ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದ್ರೆ, ಇಟ್ಸ್ ನಥಿಂಗ್ ಬಟ್ ಎಕ್ಸ್ಪ್ಲಾಯ್ಟೇಷನ್ ಅಷ್ಟೇ. ಆ ರೀತಿಯಾಗಿ ಮಾಡಿದಾಗ ಮಾನಸಿಕವಾಗಿ ನಾವು ಇನ್ನೊಬ್ಬರನ್ನ ನಾವು ಶೋಷಣೆ ಮಾಡ್ತಾ ಇರ್ತೀವಿ. ಅಂದ್ರೆ ಇನ್ನೊಬ್ಬನ ಬಹಳ ತುಚ್ಛವಾಗಿ ಮಾತಾಡ್ತಕ್ಕಂಥದ್ದು, ಇನ್ನೊಂದು ಜನಾಂಗವನ್ನ ಅಥವಾ ಅವ್ರ ಸಮಾಜವನ್ನ, ಅವರ ಕುಲವನ್ನ ನಾವು ಹೆಸರಿಡದ ಕರಿತಕ್ಕಂಥದ್ದು ಇನ್ನೂ ಕೂಡ ಅದೆಷ್ಟು ತಪ್ಪು ಅಂತ ಕಾನೂನು ಹೇಳಿದ್ರು ಕೂಡ, ಸಮಾಜಕ್ಕೆ ಗೊತ್ತಿದ್ರು ಕೂಡ ಅದನ್ನ ನಾವು ಮುಂದುವರ್ಸ್ಕೊಂಡೇ ನಾವು ಬರ್ತಾ ಇದ್ದೇವೆ. ಇತ್ತೀಚೆಗೆ ದೇಶದಲ್ಲಿ ಮತ್ತೆ ರಾಜ್ಯಗಳಲ್ಲಿ ಏನಾಗಿದೆ ಅಂದ್ರೆ, ಈ ಮರ್ಯಾದಾ ಹತ್ಯೆಗಳು ನಡೀತಾ ಇದೆ. ಅಥವಾ ಈ ಹೆಣ್ಣು ಮತ್ತೆ ಗಂಡು ವಿಭಿನ್ನ ಕೋಮಿಗೆ ಸೇರಿದ್ರೆ ಅವರು ವಿವಾಹವಾದಂಥ ಸಂದರ್ಭದಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿಗಳು ಇವತ್ತು ತಮ್ಮ ಮಕ್ಕಳನ್ನು ಹತ್ಯೆ ಮಾಡ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದೀವಿ. ಇದಕ್ಕೆ ಜಾತಿಯ ರೂಪವನ್ನು ಕೊಡ್ತಾರೆ. ಮತ್ತೆ ಸಹಜವಾಗಿ ಅದೊಂದು ಸ್ಟ್ರಾಟಿಫೈಡ್ ಸೊಸೈಟಿ ಆದ್ರಿಂದ ಅಲ್ಲಿ ಆ ಒಳ ಬಾಂಧವ್ಯಕ್ಕೆ ಹೆಚ್ಚು, ಒಳ ವಿವಾಹಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದ್ದು, ಈ ರೀತಿಯ ಬೇರೆ ಬೇರೆ ಕುಲ ಸಂಬಂಧಿ ಅಥವಾ ಬೇರೆ ಬೇರೆ ಕುಲ ಅಥವಾ ಸಮಾಜದ ನಡುವೆ ನಡೆದರೆ ಅದು ವಿವಾಹ, ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಮನಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿ ಇದೆ. ಅಂದ್ರೆ ವಿ ಸ್ಟಿಲ್ ಸಿ ದಟ್ ಆ ರೀತಿಯ ಸ್ಟ್ರಾಟಿಫಿಕೇಶನು, ಆ ರೀತಿಯ ವಿಭಿನ್ನತೆ, ಆ ರೀತಿಯ ಶ್ರೇಣೀಕೃತ ವ್ಯವಸ್ಥೆ ನಮ್ಮಲ್ಲಿ ತುಂಬಾ ಇದೆ. ಮತ್ತೊಂದು ಬಹಳ ಪ್ರಮುಖವಾದಂತಹ ಅಂಶ ಏನಂದ್ರೆ, ಇಟ್ ಈಸ್ ಇನ್ ಡೈವರ್ಸ್ ಫಾರ್ಮ್ಸ್ ಅಂತ. ಸೊ ಐ ಮಸ್ಟ್ ಸೇ, ಡೈವರ್ಸ್ ಫಾರ್ಮ್ಸ್ ಅಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕ್ಲಾಸ್, ಕ್ಯಾಸ್ಟ್, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ರಿಚ್ ಅಂಡ್ ಪೋರ್. ಈ ರೀತಿಯ ಎಕ್ಸ್ಪ್ಲಾಯ್ಟೇಷನ್ಸ್ ತುಂಬ ನಡೀತಾ ಇದೆ ನಮ್ಮಲ್ಲಿ.
ನಮ್ಮ ದೇಶದಲ್ಲಂತೂ ಅದು ಜಾತಿಯ ಸ್ವರೂಪವನ್ನು ಅದು ಹೇಗೆ ಪಡೆದುಕೊಂಡಿದೆ ಅಂದರೆ, ಗ್ರಾಮೀಣ ಸಮಾಜ ಇವತ್ತು ನಗರ ಸಮಾಜದಲ್ಲಿ ಕೂಡ ಇವತ್ತು ಎಮ್ ಎನ್ ಶ್ರೀನಿವಾಸ್ ಅವರ ಮಾತುಗಳಲ್ಲಿ ಹೇಳೋದಾದ್ರೆ, ಪ್ರೊಫೆಸರ್ ಎಮ್ ಎನ್ ಶ್ರೀನಿವಾಸ್ ಒಂದು ಕಡೆ ಹೇಳ್ತಾರೆ, ಡಾಮಿನೆಂಟ್ ಕ್ಯಾಸ್ಟ್ ಅಂತಕ್ಕಂಥದ್ದು ಇಟ್ ಪ್ಲೇಸ್ ಎ ಪೈವೋಟಲ್ ರೋಲ್, ಎ ವೆರಿ ಇಂಪಾರ್ಟೆಂಟ್ ರೋಲ್. ಹೇಗೆ ಅಂತಂದ್ರೆ ಸೆಲೆಕ್ಷನ್ಸ್ ಆಫ್ ಕ್ಯಾಂಡಿಡೇಟ್ಸ್, ಕಾಸ್ಟಿಂಗ್ ಆಫ್ ವೋಟ್ಸ್ ಅಂಡ್ ಗಿವಿಂಗ್ ಪೋರ್ಟ್ಫೋಲಿಯೋ ಫಾರ್ ದೆಮ್ ಅಂಡ್ ಆಲ್ಸೋ ಬಿಕಮಿಂಗ್ ಚೀಫ್ ಮಿನಿಸ್ಟರ್. ಯಾರು ಡಾಮಿನೆಂಟ್ ಇರ್ತಾರೆ ಅವ್ರು ಆಗ್ತಿದ್ದಾರೆ ವಿನಃ ಯಾರು ಸಂಖ್ಯೆಯಲ್ಲಿ ಕಡಿಮೆ ಇರ್ತಾರೆ ಅವರು ಸಹಜವಾಗಿ ಸಮಾಜದಿಂದ ದೂರ ಇರಬೇಕಾದಂತಹ ಪರಿಸ್ಥಿತಿ. ಎಷ್ಟೇ ಅರ್ಹತೆ ಇದ್ರೂ ಕೂಡ ಅಲ್ಲಿ ಸಮಾಜದಿಂದ ಒಂದು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗದೆ ಅದು ಜಾತಿಯ ರೂಪದಲ್ಲಿ ಭಾರತದಲ್ಲಿ ಇಂದಿಗೂ ಕೂಡ ನಾವು ಬಹಳ ಹಿಂದಿನಿಂದನೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಏನೋ ಶ್ರೇಷ್ಠ ಕನಿಷ್ಠ, ಪ್ಯೂರ್ ಅಂಡ್ ಇಂಪ್ಯೂರ್ ಅಂತ ಹೇಳಿ ಕೂಡ ಕರಿತೀವಿ ನಾವು. ಆಮೇಲೆ ಸ್ಪರ್ಶ ಅಸ್ಪರ್ಶ ಅಂತೇಳಿ ಒಂದು ರೀತಿಯ ಆಲೋಚನೆ ಕೂಡ ನಮ್ಮ ಸಮಾಜದಲ್ಲಿದೆ. ಎಲ್ಲಿದೆ ಎಲ್ಲರ ಮನುಷ್ಯರು ಅರಿಯೋದು ಒಂದೇ ರಕ್ತ, ನಾವೆಲ್ಲ ಕೂಡ ಮನುಷ್ಯರು ಅಂತಕ್ಕಂಥದ್ದು ಭಾವನೆ ಇವತ್ತು ಹೆಚ್ಚು ನಮ್ಮ ಸಮಾಜದಲ್ಲಿ ಅದೊಂದು ಸ್ಪಷ್ಟವಾದಂಥ ಮೆಸೇಜ್ ಪಾಸ್ ಆಗಬೇಕಾಗಿದೆ. ಇಷ್ಟಿದ್ದಾಗಿ ಕೂಡ ಅದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಅದು ಡೈವರ್ಸ್ ಫಾರ್ಮ್ನಲ್ಲಿ ನಮ್ಮಲ್ಲಿ ಇದೆ. ನೋಡಿ, ನಾವೆಲ್ಲ ಕೂಡ ಇವತ್ತು ಮುಂದುವರೆದ ರಾಷ್ಟ್ರಗಳ ಜೊತೆಗೆ ನಾವು ಸರಿ ಸಮಾನವಾಗಿ ನಿಲ್ಲಲಿಕ್ಕೆ ಸಾಧ್ಯ ಯಾಕೆ ಆಗ್ತಾ ಇಲ್ಲ ಅಂದರೆ, ಇಟ್ ಬಿಕಾಸ್ ಆಫ್ ಇದು ನಮ್ಮ ಏಣಿಯನ್ನ ನಾವೇ ತುಳಿತಾ ಇರ್ತಕ್ಕಂಥ ಒಂದು ಕಾರಣ. ಸೊ ದೇರ್ ಫೋರ್ ಇಟ್ ಇಸ್ ಸ್ಟ್ರಾಟಿಫೈಡ್, ಅದು ಕ್ಯಾಟಗರಿ ಆಗಿ ಸ್ಟ್ರಾಟಿಫೈಡ್ ಆಗಿದೆ ಅಂತೇಳಿ. ಮತ್ತೊಂದು ಬಹಳ ಪ್ರಮುಖವಾದಂಥ ಅಂಶ, ಇಟ್ ಈಸ್ ಕಾನ್ಸಿಕ್ವೆನ್ಷಿಯಲ್. ಅದು ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಇಷ್ಟೆಲ್ಲ ಕ್ಯಾಸ್ಟು ಕ್ಲಾಸು ಡಿಫ್ರೆನ್ಸಿಯೇಷನ್ ಮನುಷ್ಯನಲ್ಲಿ ಇದ್ದಾಗ ಏನಾಗ್ತದೆ ಅಂತಂದ್ರೆ, ನಮ್ಮಲ್ಲಿ ನಾವೇನು ಮಾಡ್ತೀವಿ, ಮನುಷ್ಯ ಅಂತ ಹೇಳಿ ನಾವು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗದೆ ಮನುಷ್ಯನನ್ನೇ ನಾವು ದ್ವೇಷ ಮಾಡ್ತಕ್ಕಂತಹ, ಅವನು ಎಷ್ಟೇ ಒಳ್ಳೆಯವನಿದ್ರು ಕೂಡ ನಾವು ಅದಕ್ಕೆ ಸ್ವೀಕಾರ ಮಾಡದೇ ಇರತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಸೊ ದೇರ್ ಫಾರ್ ಇಟ್ ಈಸ್ ಮೋರ್ ಕಾನ್ಸಿಕ್ವೆನ್ಷಿಯಲ್. ಸೊ ಇಟ್ ಮೇಕ್ಸ್ ಲಾಟ್ ಆಫ್ ಇಂಪ್ಯಾಕ್ಟ್ ಆನ್ ಡೆವಲಪ್ಮೆಂಟಲ್ ಪ್ರೋಸೆಸ್, ಆನ್ ಸೋಷಿಯಲ್ ಗ್ಯಾದರಿಂಗ್ ಅಂಡ್ ಆಲ್ಸೋ mutual understanding. Especially now manushya admele we must participate in community based activities. Nowadays it's purely on the basis of class as well as on the basis of caste. We are going to involve ourselves in a meaningful way. So ಇದಾದ ನಂತರ ನಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಂತೇಳಿ ನಾವಿಲ್ಲಿ ಇಟ್ಕೊಂಡಿದ್ದೇವೆ. ಮೊದಲನೆಯ ಪ್ರಶ್ನೆ, ಹೂ ಇಂಟ್ರಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್? 4 ಉತ್ತರಗಳನ್ನು ನಾವು ಕೊಟ್ಟಿದ್ದೇವೆ. ಸಾಮಾಜಿಕ ಸ್ತರ ವ್ಯವಸ್ಥೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಯಾರು ಪರಿಚಯಿಸಿದರು ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಆನ್ಸರ್ ಬಂದು ಎ ಮ್ಯಾಕ್ಸ್ ವೆಬರ್, ವಿ ಹ್ಯಾವ್ ಗಿವನ್ ಹಿಯರ್ ಆಸ್ ವೆಬರ್. ಬಿ ಕಾಂಟ್, ಡರ್ಕೈಮ್, ನನ್ ಆಫ್ ದ ಅಬೌವ್ 4 ಇದೆ. ಸರಿಯಾದಂಥ ಉತ್ತರ ಮೊದಲನೇದು ವೆಬರ್ ಅಂತೇಳಿ. ಎರಡನೆಯ ಪ್ರಶ್ನೆ ಏನಿದೆ, ದ ಮೋಸ್ಟ್ ಫಂಡಮೆಂಟಲ್ ಡಿವಿಷನ್ ಆಫ್ ದ ಕ್ಲಾಸ್ ಇನ್ ಎನಿ ಸೊಸೈಟಿ ಇಸ್ ಫೌಂಡ್ ಬಿಟ್ವೀನ್ ದಿ. ಯಾರ್ಯಾರ ನಡುವೆ ಈ ರೀತಿಯ ಡಿವಿಷನ್ ಇದೆ, ಭಿನ್ನತೆ ಇದೆ, ವಿಭಾಗಗಳಿದೆ ಅಂತೇಳಿ ನೋಡೋಕೆ ಹೊರಟ್ರೆ ಮೊದಲನೆಯ ಉತ್ತರ ರಿಚ್ ಅಂಡ್ ಪುವರ್, ಎರಡನೇದು ಕಾಮನರ್ಸ್ ಅಂಡ್ ರೂಲರ್ಸ್, ಸಿ ಅಗ್ರಿಕಲ್ಚರಿಸ್ಟ್ ಅಂಡ್ ಇಂಡಸ್ಟ್ರಿಯಲಿಸ್ಟ್, 4 ಎಜುಕೇಷನಿಸ್ಟ್ ಅಂಡ್ ಇಕನಾಮಿಸ್ಟ್ ಅಂತೇಳಿ ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಆದರೆ ಸರಿಯಾದ ಉತ್ತರ ರಿಚ್ ಅಂಡ್ ಪುವರ್. ಆನ್ಸರ್ ಇಸ್ ಎ. ಅದಲ್ಲದೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇಂಪ್ಲೈಸ್, ಮೂರನೆಯ ಪ್ರಶ್ನೆ, ಎ ಸೋಷಿಯಲ್ ಜಸ್ಟಿಸ್, ಬಿ ಸೋಷಿಯಲ್ ಇನ್ಇಕ್ವಾಲಿಟಿ, ಸಿ ಸೋಷಿಯಲ್ ಇಂಜಸ್ಟಿಸ್, ಡಿ ಸೋಷಿಯಲ್ ಇನ್ಇಕ್ವಾಲಿಟಿ ಅಂತೇಳಿ. ಸೊ ಅಲ್ಲಿ ಬಿ ಮತ್ತು ಡಿ ಎರಡೂ ಸರಿಯಾದಂತಹ ಉತ್ತರ. ಆದರೆ ಅಲ್ಟಿಮೇಟ್ ಆಗಿ ನಾವು ಬಿ ಅಂತ ಕೊಟ್ಟಿದ್ದೇವೆ, ಅದು ಹೈರಾರ್ಕಿಯಲ್ಲಿ ಮೊದಲನೇ ನಂತರ ಬಂದಿದೆ. ಸೊ ಸೋಷಿಯಲ್ ಇನ್ಇಕ್ವಾಲಿಟಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಒಂದು ಉತ್ತರ. ನಾಲ್ಕನೇದು, ದ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇಸ್ ಫಂಕ್ಷನಲ್ ನೆಸೆಸಿಟಿ ವಿಚ್ ವಾಸ್ ಎಂಫಸೈಸ್ಡ್ ಬೈ. ಮೊದಲನೇದು ಲೆನ್ಸ್ಕಿ ಇದೆ, ಬಿ ಆರ್ ಕೆ ಮರ್ಟನ್ ಇದೆ, ಸಿ ಕಿಂಗ್ಸ್ಲೆ ಡೇವಿಸ್ ಇದೆ, ಡಿ ಲೂಯಿಸ್ ಕೂಸರ್ ಇದೆ. ಆನ್ಸರ್ ಬಂದು ಸಿ ಕಿಂಗ್ಸ್ಲೆ ಡೇವಿಸ್. ಐದನೇದು, ದ ಆರ್ಯನ್ ಸೊಸೈಟಿ ಕನ್ಸಿಸ್ಟ್ ಆಫ್ ಡ್ಯಾಶ್ ವರ್ಣಾಸ್ ಅಂತೇಳಿ. ಎಷ್ಟು ವಿಭಾಗಗಳನ್ನು ನಾವು ನೋಡ್ತೀವಿ ಭಾರತೀಯ ಸಮಾಜದಲ್ಲಿ, ಅಥವಾ ವಿಶೇಷವಾಗಿ ಆರ್ಯನ್ ಸಮಾಜದಲ್ಲಿ ಅಂತೇಳಿ. ಅದು ಎ 1 ಕೊಟ್ಟಿದ್ದಾರೆ, ಬಿ 2 ಇದೆ, ಸಿ 3 ಇದೆ, 4 4 ಕೊಟ್ಟಿದ್ದಾರೆ. ಆನ್ಸರ್ ಇಸ್ 4. ಸೊ ಇಷ್ಟೆಲ್ಲ ನಾವು ವಿಶ್ಲೇಷಣೆ ಮಾಡಿದ ಮೇಲೆ ಒಂದು ರೆಫರೆನ್ಸ್ ಬುಕ್ಕನ್ನು ನಾವಿಲ್ಲಿ ಹೇಳಲೇಬೇಕಾಗತ್ತೆ. CN ಶಂಕರರಾವ್ ಅವರ ಪುಸ್ತಕ ಪ್ರಿನ್ಸಿಪಲ್ ಸೋಷಿಯಾಲಜಿನಲ್ಲಿ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಇದಲ್ಲದೆ ಇನ್ನೂ ಬೇರೆ ಬೇರೆ ಪುಸ್ತಕಗಳನ್ನು ಆ ಕನ್ಸರ್ನ್ಡ್ ಯೂನಿವರ್ಸಿಟಿಯ ಒಂದು ಆಕಾರ ಗ್ರಂಥಗಳಲ್ಲಿ ಅವ್ರು ಕೊಟ್ಟಿರ್ತಾರೆ. ಅದನ್ನು ತಾವು ನೋಡಿದರೆ ಅನುಕೂಲ ಆಗ್ತದೆ. So after discussing this particular concept, what is the subject outcome anteli? See, all societies differentiate members
in terms of roles, and all societies evaluate roles differently. ಬೇರೆ ಬೇರೆ ರೀತಿಯಾದ ಪಾತ್ರವನ್ನು ಅದು ಇವ್ಯಾಲ್ಯೂಯೇಟ್ ಮಾಡುತ್ತೆ, ಪರೀಕ್ಷೆ ಮಾಡುತ್ತೆ ಅಂತೇಳಿ. ಇನ್ನೊಂದು, ದೇರ್ ಫೋರ್ ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಈಸ್ ಸಿಂಪ್ಲಿ ಎ ಪ್ರೋಸೆಸ್ ಆಫ್ ಇಂಟರಾಕ್ಷನ್ ಆಫ್ ಡಿಫ್ರೆನ್ಸಿಯೇಷನ್ ವೇರ್ ಬೈ ಸಮ್ ಪೀಪಲ್ ಕಮ್ ಟು ರ್ಯಾಂಕ್ ಹೈಯರ್ ಆ್ಯಂಡ್ ಅದರ್ಸ್. ಬೇರೆಯವ್ರಿಗೆ ಹೋಲಿಸಿದಾಗ ಅವ್ರು ನಾನು ಭಾಳ ಮೇಲಿದ್ದೇನೆ ಅಂಥೇಳಿ ಒಂದು ಕಲ್ಪನೆಯನ್ನು ಅದು ಕೊಡುತ್ತೆ. ಹಾಗಾಗಿ ಇಷ್ಟು ನಾವಿಲ್ಲಿ ಬಹಳ ವಿನಮ್ರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಈ ಚರ್ಚೆಯ ವಿಷಯವನ್ನು ತಾವು ನೋಟ್ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಮತ್ತು ಅಭ್ಯಾಸವನ್ನು ಜಾಸ್ತಿ ಮಾಡಬೇಕು, ಬರೆದು ಅಭ್ಯಾಸವನ್ನು ಮಾಡಬೇಕು ಅಂತೇಳಿ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.